ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೂ ಮುನ್ನ ಡಿಕೆಶಿ ಮಾರ್ಮಿಕ ನುಡಿದು ನಾನು ಹೈಕಮಾಂಡ್ ಬ್ಲಾಕ್ ಮೇಲ್ ಮಾಡಿಲ್ಲ, ಮಾಡೋದೂ ಇಲ್ಲ. ಅದು ನನ್ನ ವೀಕ್ನೆಸ್. ನನ್ನ ಸಾಮರ್ಥ್ಯ ಏನಂದ್ರೆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀನಿ. ಯಾವುದೇ ಪೋಸ್ಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಪ್ರಾಮಾಣಿಕವಾಗಿದ್ದೇನೆ, ಅದಕ್ಕೆ ತಕ್ಕ ಬೆಲೆ ಪದವಿ ಸಿಕ್ಕೇ ಸಿಗುತ್ತೆ. ರಾಷ್ಟ್ರೀಯ ವಾಹಿನಿ ಸಂದರ್ಶನದ ವೇಳೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೂ ಮುನ್ನ ಡಿಕೆಶಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾನು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿಲ್ಲ, ಮಾಡೋದೂ ಇಲ್ಲ. ಅದು ನನ್ನ ವೀಕ್ನೆಸ್. ನನ್ನ ಸಾಮರ್ಥ್ಯ ಏನಂದ್ರೆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀನಿ. ಯಾವುದೇ ಪೋಸ್ಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ಸಂಪರ್ಕದಲ್ಲಿದ್ದಾರೆ. ರವೀಶ್, ಇವರು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿ ಪದವಿಯನ್ನ ತಗೊಳ್ತಿದ್ದಾರೆ ಅಂತ ಈ ಹಿಂದೆ ಸಹ ಸಾಕಷ್ಟು ಬಾರಿ ಮಾತು ಕೇಳಿ ಬಂದಿತ್ತು. ವಿಪಕ್ಷಗಳು ಸಹ ಈ ಬಗ್ಗೆ ಟೀಕೆಯನ್ನ ಮಾಡ್ತಿದ್ವು. ಅದಕ್ಕೂ ಸಹ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅರ್ಪಿತಾ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಕ್ಲೈಮ್ ಅನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ವಿರೋಧಿಗಳಿಗೂ ಕೂಡ ಸಂದೇಶವನ್ನ ಕೊಟ್ಟಂತಿದೆ ಈ ಒಂದು ಸಂದರ್ಶನದಲ್ಲಿ. ಅಂದ್ರೆ ಹಾಸನ ಸಮಾವೇಶಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥ ಮಾತುಗಳು ಮತ್ತೆ ಮಾರ್ಮಿಕ ನುಡಿ ಏನಿದೆ ಅದು ನೇರವಾಗಿ ಎಲ್ಲೂ ಕೂಡ ನಾನೇ ಸಿಎಂ ಆಗ್ತೇನೆ, ಮುಂದಿನ ವರ್ಷದಿಂದ ನಾನೇ ಸಿಎಂ ಅಂತ ಹೇಳದೇ ಇದ್ರು ಕೂಡ ಆ ಒಂದು ಕ್ಲೈಮ್ ಮಾಡೋದೇನಿದೆ ಅದನ್ನ ಪರೋಕ್ಷವಾಗಿ ಕ್ಲೈಮ್ ಮಾಡದಂತಿದೆ. ಆ ಕಾರಣಕ್ಕೋಸ್ಕರವಾಗಿ ನನ್ನ ಸ್ಟ್ರೆಂತ್ ಒಂದು ಸಂಘಟನೆ ಮಾಡೋದು, ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡೋದು ಇದೆಲ್ಲವೂ ಕೂಡ ಆಗಿದೆ. ಹೈಕಮಾಂಡ್ ನಿಂದ ಕೊಟ್ಟ ಜವಾಬ್ದಾರಿ ನಿರ್ವಹಣೆ ಮಾಡಿದೀನಿ ಅನ್ನೋ ಸಂದೇಶ ರವಾನೆ ಮಾಡೋದ್ರ ಜೊತೆಗೆ ನಾನು ಈ ಪೋಸ್ಟ್ ಅನ್ನ ಪಡಿಬೇಕಾದ್ರೆ ಯಾವುದೇ ರೀತಿಯ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ಮಾಡಿಲ್ಲ. ಹಾಗಾಗಿ ಅದು ನನ್ನ ವೀಕ್ನೆಸ್ ಇರ್ಬೋದು ಅನ್ನೋದನ್ನು ಕೂಡ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮಾರ್ಮಿಕ ಹೇಳಿಕೆಯಿಂದ ಮುಂದಿನ ದಿನಗಳೇನಾದರೂ ಕಾಂಗ್ರೆಸ್ ನಲ್ಲಿ ಬದಲಾವಣೆ ತರಬಹುದಾ? ಯಾಕೆಂದ್ರೆ ಅವ್ರು ಹೇಳ್ದಂಗೆ ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ, ಹಾಗಾಗಿ ಪಾರ್ಟಿ ಹೇಳ್ದಂಗೆ ನಾನು ಕೇಳ್ತೇನೆ ಅಂತ. ಹಾಗಾಗಿ ಪಾರ್ಟಿ ಯಾವಾಗ ಹೇಳ್ಬಹುದು, ಇದೆಲ್ಲಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗುತ್ತೆ ಅರ್ಪಿತಾ.